ಅಶ್ವಿನಿ, ಸತೀಶ್. ಇವತ್ತು ಗಣೇಶನ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ, ಅಂದರೆ ವಿಸರ್ಜನೆ ಮಾಡಿಬಿಡೋಣ ಅಂತ ಗೌರಿ ಗಣೇಶನ. ಏನಂದರೆ ಬೆಳಿಗ್ಗೆ ಬಂದುಬಿಟ್ಟು ನೈವೇದ್ಯಕ್ಕೆ ಕಡುಬು ಮಾಡಿದೆ, ಸಿಹಿ ಕಡುಬು ಮತ್ತು ಖಾರ ಕಡುಬು ಮಾಡಿದೆ. ಹಾಗೆ ಮತ್ತು ಸಂಜೆ ನನ್ನ ಫ್ರೆಂಡ್ಸ್ಗೆ ಎಲ್ರಿಗೂ ಕೂಡ ಮಾಡಿ ಅವ್ರಿಗೂ ಕೂಡ ಕಳಿಸ್ಕೊಟ್ಟೆ. ಬಿಸಿ ಬಿಸಿಯಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಇವಾಗ ಬಂದು ಎಲ್ರಿಗೂ ಮುತ್ತೈದರಿಗೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಹೆಸ್ರುಬೇಳೆ ಎಲ್ಲ ಮಾಡಿದ್ದೆ. ಕ್ಯಾರೆಟ್ ಕೋಸಂಬರಿ ಮಾಡಿ ನೈವೇದ್ಯ ಎಲ್ಲ ಆಯಿತು. ಎಲ್ಲರೂ ಬಂದು ಕುಂಕುಮ ಎಲ್ಲ ತೊಗೊಂಡು ಹೋದರು. ಈಗ ವಿಸರ್ಜನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಹಾಗೆ ನಿಮ್ಮ ಹತ್ರ ಇನ್ನೊಂದು ವಿಷಯ ಶೇರ್ ಮಾಡ್ಕೊಬೇಕಾಗಿತ್ತು. ನಾನು ಹೇರ್ಸ್ನ ಶಾರ್ಟ್ ಮಾಡ್ಕೊಂಡಿದ್ದೀನಿ, ತುಂಬ ಶಾರ್ಟ್ ಮಾಡಿಕೊಂಡೆ. ನನಗಂತೂ ನನ್ನ ಬರ್ಡೇಗೆ ಏನಾದ್ರು ಸ್ಪೆಷಲಾಗಿ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಬಟ್ ಹೊರ್ಗಡೆ ಹೋಗಿ ಮಾಡಿಸ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲಿಲ್ಲ, ಬರ್ಡೇ ದಿನ ಆಗಲಿಲ್ಲ. ಸೊ ಹಾಗಾಗಿ ಬರ್ಡೇ ಮುಗಿದ ತಕ್ಷಣವೇ ವೆಯ್ಟ್ ಮಾಡಿ ನೀಟಾಗೆ ಸ್ವಲ್ಪ ಶಾರ್ಟ್ ಮಾಡಿಸ್ಕೊಂಬಿಟ್ಟೆ. ತುಂಬ ಏನು ಶಾರ್ಟ್ ಮಾಡಿಸಿಲ್ಲ, ಹೇಗೆ ತೋರಿಸೋದು, ಇಷ್ಟು ಶಾರ್ಟ್ ಮಾಡಿಸ್ಕೊಂಡೆ. ಪರವಾಗಿಲ್ಲ, ಇವಾಗ ಸ್ವಲ್ಪ ಏರೆಲ್ಲ ಶಾರ್ಟ್ ಮಾಡಿಸಿದ ಮೇಲೆ ಸ್ವಲ್ಪ ಸಮಾಧಾನ ಆಗ್ತಾಯಿದೆ. ಸ್ವಲ್ಪ ಈ ನಡುವೆ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ನನ್ನ ಮಗಳದ್ದು ಕೂಡ ತುಂಬ ಲಾಂಗ್ ಹೇರ್ ಅಲ್ವಾ, ಸೊ ಹಾಗಾಗಿ ಅವಳಿಗೆ ಲಾಂಗ್ ಹೇರ್ ಇರಲಿ, ನನಗೆ ಬೇಡ ಸಾಕು ಅಂತ ಹೇಳಿ ಕಟ್ ಮಾಡಿಸಿದೆ. ಹಾಗೆ ಹೇಗಿದೆ ನಮ್ಮನೆ ಗೌರಿ ಗಣೇಶ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ಗೌರಿ ಗಣೇಶನ ಹೇಗೆ ಮಾಡಿದೆ ಅನ್ನೋ ವಿಡಿಯೋಸ್ ಕೂಡ ಮಾಡ್ಕೊಂಡಿದ್ದೀನಿ. ನೋಡೋಣ ಅದನ್ನು ಈ ವರ್ಷ ಹಾಕೋದಾ ಇಲ್ಲ ನೆಕ್ಸ್ಟ್ ಇಯರ್ ಹಾಕೋದಾ, ಅದು ಇನ್ನೂ ಯೋಚನೆ ಮಾಡಿಲ್ಲ. ಬಟ್ ವ್ಲಾಗ್ಸ್ ಅಂತೂ ಹಾಕ್ತೀನಿ. ಬಟ್ ಗಣೇಶನ್ ಮಾಡಿರೋದು ಮತ್ತು ಗೌರಮ್ಮನ ಮಾಡಿರೋ ವಿಡಿಯೋನ ಹಾಕಬೇಕಾ ಇಲ್ವಾ ಅಂತ ಗೊತ್ತಿಲ್ಲ, ನೋಡೋಣ. ಮತ್ತು ಈಗ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ದೇವ್ರನ್ನ ಇವಾಗ ತೊಗೊಂಡೋಗಿ ಇಲ್ಲೇ ಹತ್ರದಲ್ಲೇ ಕಾಲುವೆ ಇದೆ, ಸೊ ಅಲ್ಲಿ ವಿಸರ್ಜನೆ ಮಾಡಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅಲ್ಲೂ ಕೂಡ ವಿಡಿಯೋ ಮಾಡ್ತೀನಿ. ಇವಾಗ ಬನ್ನಿ ದೇವ್ರನ್ನ ತೊಗೊಂಡೋಗೋಣ. ಗಣೇಶನ ಕಳಿಸ್ಕೊಡ್ತಾಯಿದ್ದೀವಿ. ಇದು ಬೆಳಿಗ್ಗೆ ತೆಗೆದಿರೋ ಅಂಥ ಕ್ಲಿಪ್ಪಿಂಗು. ಬೆಳಿಗ್ಗೆನೇ ನಾನು ಸಿಹಿ ಕಡುಬು ಮತ್ತು ಖಾರ ಕಡುಬು ಮಾಡಿದ್ದೆ. ಗಣೇಶನಿಗೆ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಅದರಲ್ಲೂ ನಮ್ಮ ಕಡೆ ಬಂದು ಸಿಹಿ ಕಡುಬನ್ನ ಸೂಸ್ಲು ಕಡುಬು ಅಂತ ಕರೀತಾರೆ. ನೀವು ಯಾವ್ಯಾವ ಥರ ಅಡುಗೆಗಳು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದರ ರೆಸಿಪಿನ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ನೋಡೋಣ ಯಾವಾಗ ಆಗುತ್ತೆ ಆವಾಗ ನಾನು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ರೀಸೆಂಟಾಗೆ ಸದ್ಯಕ್ಕೆ ಈಗ ಬೇಡ ಅಂತಲೇ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಪೋಸ್ಟ್ ಮಾಡ್ತೀನಿ. ಈಗ ನೋಡ್ತಾ ಇದ್ರಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಈ ರೀತಿ ಮಾಡೋದು ತುಂಬ ಕಮ್ಮಿ ಅಂತಲೇ ಅನಿಸುತ್ತೆ. ನಮ್ಮ ಕಡೆ ನಾವು ಇದೇ ರೀತಿಯೇ ಮಾಡೋದು. ಕೆಲವು ಕಡೆ ಏನು ಮಾಡ್ತಾರೆ ಅಂತ ಅಂದರೆ ಎಲ್ಲನೂ ಮಾಡಿಬಿಟ್ಟು ಮತ್ತೆ ಸ್ಟೀಮಲ್ಲಿ ಇಟ್ಟು ಬೇಯಿಸ್ತಾರೆ. ಬಟ್ ನಮ್ಮ ಕಡೆ ನಾವು ಆ ರೀತಿ ಮಾಡೋದಿಲ್ಲ. ಒಂದೇ ಸರಿ ಬೇಯಿಸ್ಕೊಂಡು ಹಿಟ್ಟನ್ನ ನಂತರ ನಾವು ಸ್ಟಫಿಂಗ್ ಏನಿರುತ್ತೆ ಅದನ್ನು ಮಾಡ್ತೀವಿ. ಮತ್ತು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇವಾಗ ಬೆಳಿಗ್ಗೆ ಮಾಡಿದ್ದಕ್ಕಿಂತ ಸಂಜೆ ನನ್ನ ಫ್ರೆಂಡ್ಸಿಗೆಲ್ಲ ಮಾಡಿ ಕೊಡಬೇಕಾದ್ರಂತೂ ತುಂಬ ಚೆನ್ನಾಗಿ ಬಂದಿತ್ತು. ಬೆಳಿಗ್ಗೆ ಏನಾಯಿತು ಅಂದರೆ ನಾನು ಈಗ ನೋಡ್ತಾ ಇದ್ದೀರಲ್ಲ, ಹಾಕ್ಬಿಟ್ಟು ಪ್ರೆಸ್ ಮಾಡೋದನ್ನು ಲೈಟಾಗೆ ಪ್ರೆಸ್ ಮಾಡಬೇಕಾಗಿತ್ತು. ನಾನು ಫುಲ್ಲು ಪ್ರೆಸ್ ಮಾಡ್ತಿದ್ದೆ, ಅದೇನಾಗ್ತಿತ್ತು ಅಂದರೆ ಫುಲ್ಲು ಕಟ್ ಆಗ್ತಾಯಿತ್ತು. ಹಾಗಾಗಿ ಅಷ್ಟು ಕಟ್ ಆಗ್ತಿದ್ದಿದ್ದರಿಂದ ಅದು ಸ್ವಲ್ಪ ಓಪನ್ ಆಗೋ ಥರ ಆಗ್ತಾಯಿತ್ತು. ಬಟ್ ಚೆನ್ನಾಗಿ ಬರ್ತಾಯಿತ್ತು. ಸ್ವಲ್ಪ ಓಪನ್ ಆಗಿದ್ದ ಕಡೆ ನಾವು ಸ್ವಲ್ಪ ನೋಡ್ತಾ ಇದ್ರಲ್ಲ, ಫುಲ್ಲು ಪ್ರೆಸ್ ಮಾಡ್ತಾ ಇದ್ದೆ ನಾನು. ಫುಲ್ಲು ಪ್ರೆಸ್ ಮಾಡಬಾರ್ದು, ಇದನ್ನು ಲೈಟಾಗೆ ಪ್ರೆಸ್ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ ನೀಟಾಗೆ ಕಚ್ಕೊಳ್ಳುತ್ತೆ. ಇದು ಒಂದು ಮಿಸ್ಟೇಕ್ ಮಾಡಿದೆ ಅಷ್ಟೇ. ಜಸ್ಟ್ ಇದು ಮೊದಲನೇ ಸರಿ ಮಾಡಿದಾಗ ಈ ಥರ ಆಯಿತು. ನಂತರ ಮಾಡಿದ್ದೆಲ್ಲ ಆಲ್ಮೋಸ್ಟ್ ಚೆನ್ನಾಗೇ ಬಂತು. ಮಾತ್ರ ಸ್ಟಫಿಂಗ್ ಮಾತ್ರ ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿಯಾಗಿ ಮಾಡಿಕೊಟ್ಟಿದ್ದೆ, ಎಲ್ಲರೂ ತಿಂದರು ನಮ್ಮನೇಲಿ. ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೆ ಈ ಥರ ಟ್ರೆಡಿಷ್ನಲ್ ಫುಡ್ಡು ಮೊದಲು ತುಂಬ ಇಷ್ಟನೇ ಪಡ್ತಾ ಇರಲಿಲ್ಲ ನಮ್ಮ ಮನೆಯವರು. ಬಟ್ ಇವಾಗ ನಿಜವಾಗ್ಲೂ ಇದನ್ನೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ.
ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಹಾಗೆ ನನ್ನ ಫ್ರೆಂಡ್ಸ್ ಎಲ್ರೂ ಕೂಡ ತಿಂದರು, ಎಲ್ಲರೂ ಖುಷಿಪಟ್ಟರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಅಲ್ವಾ, ಇದಕ್ಕಿಂತ ಇನ್ನೇನು ಬೇಕು. ಒಬ್ಬರಿಗೆ ಏನಾದ್ರು ಅಡುಗೆ ಮಾಡಿ ಬಡಿಸಿದಾಗ ಅವರು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದಾಗ ನಮಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನನಗೂ ಅಷ್ಟೇ ಅದೇ ರೀತಿಯೇ ಆಯಿತು. ಎಷ್ಟೊಂದು ಇಷ್ಟಪಡ್ತೀವಲ್ವ, ನಾವು ಅನ್ಕೋತೀವಿ ಹಬ್ಬ ಆದಮೇಲೆ ಯಾವಾಗಾದರೂ ಒಂದೊಂದು ಸರಿ ಮಾಡಬೇಕು ತಿನ್ನಬೇಕು ಅಂತ ಅನ್ಕೊತೀವ. ಬಟ್ ಇದು ಹಬ್ಬದ ದಿನ ಮಾಡಿದ್ರೆ ಮಾಡ್ದಂಗೆ ಮತ್ತೆ ನಾನಂತೂ ಯಾವುದೇ ಕಾರಣಕ್ಕೂ ಮಾಡೋದಕ್ಕೂ ಹೋಗಲ್ಲ. ಹಬ್ಬ ಹತ್ರ ಬಂದಾಗಲೇ ಮತ್ತೆ ನನಗೆ ಈ ಥರ ತಿಂಡಿಗಳೆಲ್ಲ ನೆನಪಾಗೋದು. ಹಬ್ಬ ಯಾವಾಗ ಬರುತ್ತೋ ಈ ಥರ ತಿಂಡಿ ಯಾವಾಗ ಮಾಡ್ತೀನೋ ಅಂತ ಅನ್ನಿಸ್ತಾ ಇರುತ್ತೆ. ನೀವು ಇದೇ ಥರನಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ನಿಮ್ಗೆ ಯಾವಾಗ ಏನು ತಿನ್ನಬೇಕು ಅನಿಸುತ್ತೆ ನೀವು ಆ ರೀತಿ ಮಾಡ್ಕೊಂಡು ತಿಂತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದಾದಮೇಲೆ ನಂತರ ನಾನೇನು ವಿಡಿಯೋ ಎಲ್ಲ ಏನೂ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಜಸ್ಟ್ ಇವಾಗ ಗಣೇಶನ ವಿಸರ್ಜನೆ ಮಾಡಿಬಿಟ್ಟು ಬರೋ ಅಂಥ ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡ್ತೀನಿ ನೋಡಿ. ಹಾಗೆ ಹಿಂದಿನ ವ್ಲಾಗಲ್ಲೇ ನೋಡಿದ್ರಿ ಅಲ್ವಾ, ನೋಡಿ ಇದೆ ಗಣಗ್ಲೆ ಹೂವು ತೊಗೊಬಂದು ದೇವ್ರಿಗೆ ಹಾಕೋದನ್ನೇ ಮರ್ತ್ಬಿಟ್ಟಿದ್ದೆ. ಮತ್ತು ಸಂಜೆ ಕೋಸಂಬರಿ ಎಲ್ಲ ಮಾಡಿದ್ನಲ್ಲ ಆವಾಗ ಹಾಕಿ ದೇವ್ರ ದೀಪ ಎಲ್ಲ ಹಚ್ಚಿ ಅರಿಶಿನ ಕುಂಕುಮಕ್ಕೆ ನನ್ನ ಫ್ರೆಂಡ್ಸ್ನೆಲ್ಲ ಕರೆದಿದ್ದೆ. ತುಂಬ ಚೆನ್ನಾಗಾಯಿತು. ಬಟ್ ನಾನು ಅದೆಲ್ಲ ಏನು ವಿಡಿಯೋ ಎಲ್ಲ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನೋಡ್ತಾ ಇದ್ದೀರಲ್ಲ, ಇವಾಗ ತುಂಬ ಖುಷಿ ಆಯಿತು ನನಗೆ ಗಣೇಶನ ಬಿಡಬೇಕಾದ್ರೆ. ಎಲ್ಲ ಸರಿನೂ ಸ್ವಲ್ಪ ಬೇಜಾರಾಗುತ್ತೆ. ಅಯ್ಯೋ ಗಣೇಶ ಗೌರಮ್ಮನ ಬಿಟ್ಬಿಡ್ತೀವಲ್ಲ, ಮುಗ್ದೋಯ್ತಲ್ಲ 2 ದಿನ 3 ದಿನ ಅಂತ ಅನ್ಕೊತಾ ಇರ್ತೀವಿ. ಬಟ್ ಈ ಸರಿ ಯಾಕೆ ಖುಷಿ ಆಯಿತು ಅಂದರೆ, ನಾವು ಕಾಲುವೆ ಹತ್ರ ಬಿಡೋಕ್ಕೆ ಹೋದಾಗ ಯಾರೋ ಗೌರಿ ಗಣೇಶನ ಬಿಡೋಕ್ಕೆ ಅಂತ ಬಂದಿದ್ರ. ಅವರು ನಮ್ಮ ಗೌರಿ ಗಣೇಶನ ನೋಡಿ ತುಂಬ ಖುಷಿಪಟ್ಟರು. ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಅಂತ ಮಾತಾಡಿಕೊಂಡ್ರು. ಹಾಗೆ ಏನಂದರೆ ಅವ್ರು ಗಣೇಶನ ಬಿಡಬೇಕಾದ್ರೆ ತಮಟೆ ಗಿಮಟೆ ಎಲ್ಲ ಬಡಿತಾರಲ್ಲ, ಸೇಮ್ ಅದೇ ರೀತಿ ನಮ್ಮ ಗಣೇಶನ್ಗೂ ಬಂದು ತಮಟೆ ಎಲ್ಲ ಬಡಿದು ಪೂಜೆ ಎಲ್ಲ ಮಾಡಬೇಕಾದ್ರೆ ಗಣೇಶನ ಬಿಡೋವರೆಗೂ ಜೊತೆಲೇ ಇದ್ದು ಗಣೇಶನ ಬಿಟ್ಟ ನಂತರ ಪ್ರಸಾದ ಎಲ್ಲ ಕೊಟ್ಟು ಕಳಿಸಿದ್ರು. ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಮ್ಮ ಗಣೇಶ ಸೈಲೆಂಟಾಗಿ ಎಂಟ್ರಿ ಕೊಟ್ಟು ಹೊರಡೋ ಟೈಮಲ್ಲಿ ಫುಲ್ಲು ರಾಕಾಗಿ ಹೋದ್ರು ಅಂತಲೇ ಹೇಳ್ಬೋದು. ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು ಈ ವಿಷಯಕ್ಕೆ. ನಿಮಗೂ ಕೂಡ ಈ ಸೌಂಡನ್ನ ನೀವು ಕೇಳಿ ಅಂತ ಹೇಳಿ ಲೈಟಾಗೆ ನಾನು ಕೂಡ ವಾಲ್ಯೂಮ್ನ ಕೊಡ್ತೀನಿ ನೋಡಿ. ಹಾಗೆ ನಮ್ಮನೆಯವ್ರಿಗೆ ಸ್ವಲ್ಪ ಕ್ರೌಡ್ ಇತ್ತು. ಪಬ್ಲಿಕ್ ಪ್ಲೇಸಲ್ಲಿ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಮುಜುಗರ ಮಾಡ್ಕೊತಾರೆ. ನಮ್ಮನೆಯವರು ಬೇಡ ಸಾಕು ವೀಡಿಯೋ ಎಲ್ಲ ಮಾಡಬೇಡಿ, ಆಫ್ ಮಾಡಿ ಅಂತಲೇ ಹೇಳ್ತಾಯಿದ್ರು. ಕೊನೆಗೂ ನಾವು ಗಣೇಶನ ವಿಸರ್ಜನೆ ಮಾಡೋದನ್ನೆಲ್ಲ ವೀಡಿಯೋ ಎಲ್ಲ ಏನೂ ಮಾಡಲಿಲ್ಲ. ಜಸ್ಟ್ ಅಲ್ಲಿಟ್ಟು ಪೂಜೆ ಮಾಡಬೇಕಾದ್ರೆ ನಾವು ವೀಡಿಯೋ ಮಾಡ್ಕೊಂಡ್ವಿ. ಹಾಗೆ ನೀವು ನೋಡ್ತಾ ಇದ್ದೀರಲ್ಲ ಹಿಂದೆ ದೇವ್ರ ಪ್ರಸಾದ ತಿಂದು ಬಿಸಾಕಿರೋ ಅಂಥ ತಟ್ಟೆಗಳಿರ್ಬೋದು, ಹಾಗೆ ಕೆಲವು ಕವರ್ಗಳು, ಬಾಳೆಕಂಬ ಇರ್ಬೋದು, ಹೂವು ಇರ್ಬೋದು, ಎಲ್ಲನೂ ಕೂಡ ಹಾಗೆ ಬಿಸಾಕ್ತೀವಿ. ದಯವಿಟ್ಟು ಆ ಥರ ಮಾಡಬೇಡಿ. ಎಲ್ಲಾದರೂ ಒಂದು ಕಡೆ ಒಂದು ಜಾಗದಲ್ಲಿ ಹಾಕಿ ಅಂತ ನಾನು ಕೇಳ್ಕೊತೀನಿ. ಅಲ್ಲಿ ಒಂದಷ್ಟು ಜನ ಇದ್ದರು, ಅವರೇ ಎಲ್ಲನೂ ಕ್ಲೀನ್ ಮಾಡಿ ಬೆಂಕಿ ಎಲ್ಲ ಹಾಕ್ತಾಯಿದ್ರು. ಇದಾಗಿತ್ತು ನಮ್ಮ ಗೌರಿ ಗಣೇಶ ಹಬ್ಬದ ವ್ಲಾಗು. ಈ ವ್ಲಾಗ್ ಎಲ್ಲ ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಅಂತಲೇ ಭಾವಿಸ್ತೀನಿ. ನಿಮ್ಗೇನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಓಡ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.